ಇರಲಿ ನಡೆಯಲ್ಲ ಅದಕ್ಕೆ ಇರಲಿ ಬಾಬು. ಬನ್ನಿ ಈ ಕಡೆ ಬನ್ನಿ ಬನ್ನಿ ಮುಂದೆ ಬನ್ನಿ ನಿಂತ್ಕೋಬೇಡಿ ಮುಂದೆ ಹೋಗಿ ಮುಂದೆ ಹೋಗಿ ದೇವರ ಹತ್ರ ಹೋಗಿ ಒಂದು ದೇವರ ಹತ್ರ ಹೋಗಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರುಪೌರ್ಣಮಿ. ಗುರುಪೌರ್ಣಮಿ ವಿಶೇಷತೆ ಏನಪ್ಪ ಅಂತಂದರೆ ಗುಕಾರೋ ಅಂಧಕಾರಶ್ಚ ರುಕಾರ ತನ್ನಿರೋಧಕ ಅಂತ. ಗುರುಗಳು ಅಂಧಕಾರವನ್ನು ಕಳೆದು ಜ್ಞಾನವನ್ನು ದಯಪಾಲಿಸ್ತಕ್ಕಂಥವರು ಗುರುಗಳು. ಅಜ್ಞಾನ ತಿಮಿರಾಂಧಶ್ಚ ಜ್ಞಾನಾಂಜನ ಶಲಾಕಯ ಅಂತ. ಒಂದು ಕಬ್ಬಿಣ ಕಾದರೆ ಹೇಗೆ ಅದು ಹೆಂಗೆ ಪಳಗಿಸ್ಬೇಕೋ ಆ ಥರ ಗುರುಗಳು ನಮ್ಮನ್ನು ಪಳಗಿಸ್ತಕ್ಕಂಥ ಒಂದು ಶಕ್ತಿ ಗುರುಗಳಲ್ಲಿರುತ್ತೆ. ಈ ಗುರುಪೌರ್ಣಮಿ ಗುರುಗಳ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಅವರು ಪರಮಾತ್ಮನಲ್ಲಿ ಲಯ ಆಗಿರ್ತಾರೆ. ಇಲ್ಲಿ ನಾವು ಬೆಳಗ್ಗೆ ಗಣಪತಿ ಪೂಜೆ ಮತ್ತು ಗುರುಗಳಿಗೆ ವಿಶೇಷವಾದ ಪಂಚಾಮೃತಾಭಿಷೇಕ ಪ್ರಾಕಾರೋತ್ಸವ ಎಲ್ಲ ಮಾಡಿದ್ವಿ ಗುರುಗಳಿಗೆ. ಗುರುಚರಿತ್ರೆಯಲ್ಲಿ ಒಂದು ಇದಿರುತ್ತೆ, ಏನಪ್ಪ ಅಂತಂದರೆ ದತ್ತಾತ್ರೇಯರದು ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯ ಗುರುಗಳು ಎಲ್ಲಿದ್ದಾರೋ ಈ ಗುರುಗಳು ಎಲ್ಲಿರ್ತಾರೋ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಗುರುಚರಿತ್ರೆಯಲ್ಲಿ ಹೇಳಿದ್ದಾರೆ. ಹೇಗಪ್ಪ ಅಂತಂದರೆ ಒಬ್ಬ ಶಿಷ್ಯ ಇರ್ತಾನೆ. ಗುರುಗಳು ಶಿಷ್ಯ ಇಬ್ಬರು ಇರ್ತಾರೆ. ಒಂದು 15 ಜನ ಶಿಷ್ಯರು ಇರ್ತಾರೆ. ಗುರುಗಳು ಸುಮಾರು ಇಲ್ಲಿ ಗಾಣಗಾಪುರದ ಹತ್ರನೇ ಒಂದು ಯಾವುದೋ ಒಂದು ಊರು, ಅಲ್ಲಿ ಅವರು ವಿದ್ಯೆಯನ್ನು ಹೇಳ್ಕೊಡ್ತಾ ಇರ್ತಾರೆ. ವಿದ್ಯೆ ಹೇಳಿಕೊಟ್ಟು, ನೋಡಪ್ಪ ನನಗೆ ಅಂತ್ಯಕಾಲ ಬಂದಿದೆ, ನಾನು ವಾರಣಾಸಿ ಕಾಶಿಗೆ ಹೋಗಿ ನನ್ನ ದೇಹವನ್ನು ತ್ಯಾಜ್ಯ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನನಗೆ ಈ ಥರ ತ್ಯಾಜ್ಯ ಮಾಡಬೇಕು ಅಂತಿದ್ದ ಅಂತ ನನ್ನ ಜೊತೆಗೆ ಯಾರಾದರೂ ಶಿಷ್ಯರು ಬರ್ತೀರಾ, ನನಗೆ ವಯಸ್ಸಾಗೋಗ್ಬಿಟ್ಟಿದೆ ಅಂತ ಕೇಳಿದಾಗ ಎಲ್ಲ ಶಿಷ್ಯರು ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ತಾರೆ. ಕೊನೆಯಾಗಿ ಒಬ್ಬ ಶಿಷ್ಯ ಗುರುಗಳ ಜೊತೆ ವಾರಣಾಸಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಗುರುಗಳ ವರ್ತನೆಯೇ ಬೇರೆ ಆಗಿಬಿಟ್ಟಿರುತ್ತೆ. ಗುರುಗಳ ವರ್ತನೆ ಅಂದರೆ ಹೇಗೆ ಅಂದರೆ, ಗುರುಗಳು ಅಲ್ಲಿ
ವಿಶೇಷ ತನ್ನ ಗುರುಗಳ ಶಿಷ್ಯ ನೋಡಪ್ಪ, ನನ್ನ ಜೊತೆಗೆ ನೀನು ವಾರಣಾಸಿಗೆ ಬಂದರೆ ನೀನೆಲ್ಲ ನನಗೆ ಸೇವೆ ಮಾಡಬೇಕು, ನಿನ್ನ ತುಂಬ ತೊಂದರೆ ಆಗುತ್ತೆ, ನೋಡಿ ಇನ್ನೂ ಒಂದ್ಸಲ ಯೋಚನೆ ಮಾಡೋದು ಅಂದಾಗ, ಇಲ್ಲ ನಾನು ಬರ್ತೀನಿ ಕೂಡ ನಿಮ್ಮ ಸೇವೆಗೆ ನಾನು ಮೀಸಲು ನನ್ನ ಜೀವನ ಅಂತ ಹೇಳ್ಬಿಟ್ಟು ಶಿಷ್ಯ ತನ್ನ ಗುರುಗಳ ಸಾನ್ನಿಧ್ಯಕ್ಕೆ ಹೋದಾಗ ಆಗ ಗುರುಗಳು ಅಲ್ಲಿ ಹೋದ್ರೆ ವರ್ತನೆ ಬೇರೆ ಆಗಿಬಿಡುತ್ತೆ. ಏನಪ್ಪ ಅಂತಂದರೆ ಶಿಷ್ಯನು ಭಿಕ್ಷೆ ಬೇಡ್ಕೊಂಬಂದರೆ ಶಿಷ್ಯನಿಗೆ ಎತ್ತು ಮಕ್ಕ ಕೊಸು ಹೊಡೆಯೋದು, ಕಾಲಲ್ಲಿ ಹೊಡೆಯೋದು, ಸ್ನಾನ ಮಾಡಬೇಕಾದ್ರೆ ಇದಾಗೋದು, ಗುರುವಿಗೆ ಫುಲ್ ಚರ್ಮರೋಗ ಬೇರೆ ಬಂದುಬಿಟ್ಟಿರುತ್ತೆ, ಕ್ಲೀನಾಗಿ ಗುರುಗಳು ಸ್ನಾನ ಮಾಡಿಸೋದು, ಈ ಥರ ತುಂಬ ಸೇವೆ ಮಾಡ್ತಾ ಇರ್ತಾನೆ. ಈ ಒಂದು ಸೇವೆನ ಸಿಕ್ಕಾಪಟ್ಟೆ ಗುರುಗಳೇ ಶಿಷ್ಯನಿಗೆ ತುಂಬ ಕಾಟ ಕೊಡ್ತಾ ಇರ್ತಾರೆ. ಈ ಒಂದು ಇದನ್ನು ನೋಡಿ ಕಾಶಿ ವಿಶ್ವೇಶ್ವರನೇ ಗುರುಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು, ಸಾಕ್ಷಾತ್ ಕಾಶಿ ವಿಶ್ವೇಶ್ವರನೇ ಏನು ಇಷ್ಟೊಂದು ಇವರಿಗೆ ಇದು ಕೊಡ್ತಾ ಇದ್ರಲ್ಲ, ಗುರು ಕಾಟ ಕೊಡ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೋಗ್ತಾರಂತೆ, ಬ್ರಹ್ಮನ ಹತ್ರ ಹೋಗ್ತಾರೆ ಈಶ್ವರ. ಸರಿ ಹೋಗೋಣ, ಅವನಿಗೆ ಸ್ವಲ್ಪ ಬುದ್ಧಿ ಕಳಿಸೋಣ ಗುರುಗಳಿಗೆ. ಸರಿ ಇದು ಇದಾದಾಗ ವಿಷ್ಣುನೂ ಬರ್ತಾರೆ, ನಾನು ಬರ್ತೀನಿ ಅಂತ 3 ಜನನೂ ಬರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಬರ್ತಾರೆ. 3 ಜನ ಬಂದಾಗ ಗುರುಗಳ ಇವರು ಶಿಷ್ಯನ ಹತ್ರ ಬಂದಾಗ, ನೋಡಪ್ಪ ನೀವು ಇಷ್ಟೆಲ್ಲ ನೀವು ಗುರು ಸೇವೆ ಮಾಡ್ತಾ ಇರೋದು ನನಗೋಸ್ಕರ, ನಾನು ಬಂದಿದ್ದೀನಿ, ನನ್ನ ಇದಕ್ಕೆ ನೀನು ಬಾ ಅಂತ ಕರೆದಾಗ, ಇಷ್ಟೆಲ್ಲ ನಾನು ನಿಮ್ಮ ದರ್ಶನ ಪಡಬೇಕಾದ್ರೆ ನನ್ನ ಗುರುಗಳೇ ಕಾರಣ, ನಾವು ಗುರುಗಳಿನ ಬರೋಲ್ಲ ಅಂತಾಗ ಅವರು ಗುರುಗಳಲ್ಲಿ ಲಯ ಆಗ್ತಾರಂತೆ. ಗುರು ಲಯ ಆದಾಗ ಬ್ರಹ್ಮ ವಿಷ್ಣು ಮಹೇಶ್ವರು ಗುರು ಲಯ ಆಗಿ ಗುರುನಲ್ಲಿ ಈತ ಶಿಷ್ಯ ಲಯ ಆಗ್ತಾನೆ, ಈ ಥರ ಒಂದು ರೀತಿ. ಅಷ್ಟೆಲ್ಲ ಬೇಡ, ಈಗ ನಾವು ರೀಸೆಂಟಾಗಿ ಈಗ ಒಂದು ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಪುರುಷೋತ್ತಮಾನಂದರು, ಒಂದು ರಂಗನಾಥಾನಂದ ಸ್ವಾಮಿಗಳು ಒಂದು ಇದು ಬರೆದಿದ್ದಾರೆ. ಏನಪ್ಪ ಅಂತಂದರೆ ಈಗ ರೀಸೆಂಟಾಗಿ ನಡೆದಿದ್ದ ಕಥೆ ಇದು. ಗುರುವಿನ ಮಹಾತ್ಮೆ ಏನಪ್ಪ ಅಂತಂದರೆ, ಒಬ್ಬ ಆಕೆ ಇರ್ತಾಳೆ, ಆಕೆ AGC ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಕೆ ಇದ್ದಕ್ಕೆ ಅವರ ಗಂಡ ಸತ್ತೋಗ್ಬಿಟ್ಟಿರ್ತಾರೆ. ಆಕೆನೂ ರಿಟೈರ್ಡ್ ಆದಮೇಲೆ ತನ್ನ ಶನಿವಾರ ಭಾನುವಾರಗಳು ಕೆಲಸದಲ್ಲಿ ಇರಬೇಕಾದ್ರೂ ಅಷ್ಟೇ, ಶನಿವಾರ ಭಾನುವಾರ ಬರೋದು, ಆಶ್ರಮಕ್ಕೆ ಬರೋದು, ಆಶ್ರಮದಲ್ಲಿ ಕೆಲಸ ಮಾಡ್ಕೊಂಡಿರೋದು, ನೆಲ ಒರೆಸೋದು, ಗ್ಲಾಸ್ ಒರೆಸೋದು, ಇದೆಲ್ಲ ಮಾಡಿ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡ್ತಾ ಆಕೆ ಇದ್ದಕ್ಕಿದ್ದಂಗೆ ಸತ್ತೋಗ್ತಾಳೆ. ಆಕೆ ಬರ್ತಾ ಇರ್ತಕ್ಕಂಥ ಒಂದು ಸಂಬಳದಲ್ಲಿ ಕೂಡ ಅರ್ಧ ಸಂಬಳವನ್ನು ಆಶ್ರಮಕ್ಕೆ ಡೊನೇಟ್ ಮಾಡ್ತಾ ಇರ್ತಾಳೆ. ಆಕೆ ಇದ್ದಕ್ಕಿದ್ದಂಗೆ ಸತ್ತೋದಾಗ ಈ ಪುರುಷೋತ್ತಮನಂದರಿಗೆ ತುಂಬ ಸ್ವಲ್ಪ ಇದಾಗುತ್ತೆ, ನೋಡಪ್ಪ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ಲು, ಈಕೆ ಆತ್ಮ ಏನಾಯಿತು ಅಂತ ಹೇಳಿ ಇಲ್ಲೇ ಬೆಂಗಳೂರು ಆಶ್ರಮದಲ್ಲಿ ಚಿಲಕ ಹಾಕ್ಕೊಂಡು ಒಂದು ಧ್ಯಾನಕ್ಕೆ 3 ದಿನ ಧ್ಯಾನಕ್ಕೆ ಕೂತ್ಕೋತಾರಂತೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಆಕೆ ಆತ್ಮ ಏನಾಯಿತು ಅಂದಾಗ ರಾಮಕೃಷ್ಣ ಪರಮಹಂಸರು ಪಂಚೆ ಕಟ್ಕೊಂಡಿರ್ತಾರೆ ಮತ್ತು ಜುಬ್ಬ ಹಾಕ್ಕೊಂಡಿರ್ತಾರೆ, ಸೊಂಡೆಕ್ಕೆ ಒಂದು ಪಟ್ಟಿ ಇಟ್ಕೊಂಡು ಆಕೆ ಸೂಕ್ಷ್ಮ ಶರೀರನ ಕರ್ಕೊಂಡು ಹೋಗ್ತಾ ಇರೋ ಒಂದು ದೃಶ್ಯವನ್ನು ನಾನು ಕಂಡೆ. 3 ದಿನದಲ್ಲಿ ಆಕೆಗೋಸ್ಕರ ನಾನು ಏನಾಯಿತು ಆಕೆ ಆತ್ಮ ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಕುತೂಹಲ ಇತ್ತು. ಆಕೆಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ನಾನು ಶುರು ಮಾಡಿದೆ. ಈ ಥರ ಗುರುಗಳು ಈ ಥರ ಕರ್ಕೊಂಡೋದ್ರು. ಎಲ್ಲಿ ಗುರುಗಳೇ ನಾವು ಸೇವೆ ಮಾಡಿರ್ತೀವಿ, ಎತ್ಕಿಂತ ಸೇವೆ ಮಾಡಿರ್ತೀವೋ, ಇಹದಲ್ಲೂ ಪರದಲ್ಲೂ ಕೂಡ ಗುರು ನಮ್ಮನ್ನು ಕಾಯ್ತಾನೆ. ಇಹದಲ್ಲೂ ಕೂಡ ಗುರು ಕಾಯ್ತಾನೆ, ಪರದಲ್ಲೂ ಕೂಡ ನಮಗೆ ಆತನ ಎಲ್ಲಿ ಸೇರಿಸಬೇಕೋ ಅದು ಸೇರಿಸ್ತಾನೆ ಅಂತಕ್ಕಂಥ ಒಂದು ನಿದರ್ಶನ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಬೆಳಗ್ಗೆ ಪಂಚಾಮೃತಾಭಿಷೇಕ ಆಯಿತು, ಪ್ರಾಕಾರೋತ್ಸವ ಆಯಿತು, ಎಲ್ಲ ಆಯಿತು ಸರ್. ಇದು ಬೆಳಗ್ಗೆಯಿಂದ ಆಯಿತು. ಶ್ರೀಧರ್ ಶರ್ಮಾ ಅಂತ ಅಂದ್ಬಿಟ್ಟು